ಮೆಡಿಕಲ್ ಅಲ್ಲಿ ಕರಾವಳಿ ಪ್ರದೇಶ, ಅಲ್ಲಿ ಪೋರ್ಟ್ ಇದೆ, ನ್ಯಾಷನಲ್ ಹೈವೇಸ್ ಇದೆ, ಹಾಗೇನೆ ಏರ್ಪೋರ್ಟ್ ಇದೆ. ಇಷ್ಟೆಲ್ಲ ಬಹಳ ದೊಡ್ಡ ಅನುಕೂಲಗಳು ಕೂಡ ಇದೆ. ಅಂಡ್ ವೆರಿ ಎಂಟರ್ಪ್ರೈಸಿಂಗ್ ಕೂಡ. ಒಂದು ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುವಂತದ್ದು ಬ್ಯಾಂಕ್ಸ್ ಏನ್ ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಿದೆ. ಇಂಥದನ್ನ ಅಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಅವರ ಕಡೆಯಿಂದ ಮತ್ತು STP ಅವರ ಕಡೆಯಿಂದ ಆಗ್ತಾ ಇದೆ. ಇದನ್ನ ಸಿವಿಲ್ ಸೊಸೈಟೀಸ್ ಅವರು ತಡೆಗಟ್ಟಬೇಕಾಗುತ್ತೆ. ಸರ್ಕಾರ ಕೂಡ ಕೆಲವು ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ಏನು ತಗೋಬೇಕು ಅಂತ ಹೇಳಿ ನಾವು ಅದಕ್ಕೆ ಸಲಹೆಗಳನ್ನ ನಮ್ಮ ಅಬ್ಸರ್ವೇಷನ್ಸ್ ಮೇಡ್ ಸಮ್ ಅಬ್ಸರ್ವೇಷನ್ಸ್ ಅಂಡ್ ರೆಕಮೆಂಡೇಶನ್ಸ್ ಟು ದ ಗವರ್ಮೆಂಟ್. ಅದರ ಜೊತೆಗೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಕೂಡ ನಾವು ಇನ್ನು ಸಂಘಟನಾತ್ಮಕವಾಗಿ ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅನೇಕ ಅಬ್ಸರ್ವೇಷನ್ಸ್ ರೆಕಮೆಂಡೇಶನ್ಸ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಮಂಜುನಾಥ್ ಕೂಡ ಅಲ್ಲಿ ಮಂಗಳೂರು ಅರ್ಬನ್ ಮತ್ತು ಮಂಗಳೂರು ರೂರಲ್ PCC ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಪೋಸಲ್ಸ್ ಕೂಡ ಬಂದಿದೆ. ಟೋಟಲ್ ಆಗಿ ಪಕ್ಷವನ್ನು ರೀಸ್ಟ್ರಕ್ಚರ್ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಕಮ್ಯುನಲ್ ಫೋರ್ಸಸ್ ಅನ್ನು ನಾವು ತಡೆಗಟ್ಟಬೇಕಾದ್ರೆ ನಮ್ಮ ಹೆಚ್ಚು ಜವಾಬ್ದಾರಿ ಇದೆ. ಕಾಂಗ್ರೆಸ್ಸಿಗೆ ಸಾಮಾಜಿಕವಾದಂತಹ ಜವಾಬ್ದಾರಿ ಇದೆ, ಬೇರೆ ರಾಜಕಾರಣದ ಜವಾಬ್ದಾರಿ ಅಷ್ಟೇ ಅಲ್ಲ, ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿ ಕೂಡ ಕಾಂಗ್ರೆಸ್ ಮೇಲೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳನ್ನ ನಾವು ಮಾಡಿದ್ದೆ. ಇದೊಂದು ಮಧ್ಯಂತರ ವರದಿ, ಇನ್ನೂ ಕೂಡ ಸಾಕಷ್ಟು ವಿಷಯಗಳನ್ನ ಕ್ಷೇತ್ರವಾರು ಹೇಳುವಂತದ್ದಿದೆ.